ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಕುಕ್ಕರ್ ಉಪಯೋಗಿಸ್ಕೊಂಡು ಒಂದು ಹನಿ ಕೇಕ್ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಸೊ ಈಗ ನಾನು ಬಟರ್ ಪೇಪರ್ ಇಲ್ಲ ಅಂತ ಅನ್ನೋದಾದರೆ, ಸೊ ಈ ರೀತಿಯಾಗಿ ನಾನು ಒಂದು ವೈಟ್ ಶೀಟನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಪೇಪರ್ ಬೇಕಾದರೂ ನಾನು ತೊಗೋಬೋದು. ಸೊ ನನ್ನ ಹತ್ರ ಫುಲ್ ವೈಟ್ ಇರಲಿಲ್ಲ, ಸೊ ಅದಕ್ಕೋಸ್ಕರನೇ ಯಾವ ಪೇಪರ್ ಇತ್ತು ಅದನ್ನು A4 ಶೀಟ್ ಥರ ಇರೋ ಗಟ್ಟಿ ಪೇಪರ್ನ ತೊಗೊಂಡಿದ್ದೀನಿ. ಸೊ ಈಗ ನಾನು ಅದಕ್ಕೆ ಎಣ್ಣೆನ ಸವರ್ಕೊಳ್ತಾ ಈ ರೀತಿಯಾಗಿ ಹಚ್ಕೊಂಡು ಕುಕ್ಕರ್ನಲ್ಲಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸಪ್ರೇಟಾಗಿ ಇಟ್ಬಿಡಿ. ಈಗ ನೆಕ್ಸ್ಟ್ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಸೊ ಈ ಬೌಲ್ಗೆ ಈಗ ನಾನು ಏನೇನು ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಸೊ ಹಾಗೆ ಅದೇ ಅರ್ಧ ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್, ನೀವು ಯಾವ್ದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಆ ಆಯಿಲ್ನ ಯೂಸ್ ಮಾಡ್ಕೊಡಿ. ಸೊ ಅದಾದಮೇಲೆ ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ನೀವು ಬ್ಲ್ಯಾಕ್ ಶುಗರ್ ಆದರೂ ಹಾಕೋಬೋದು ಅಥವಾ ವೈಟ್ ಶುಗರ್ ಯಾವ್ದು ಬೇಕಾದರೂ ನಿಮಗೆ ಹಾಕೋಬೋದು. ಸೊ ಇವಾಗ ಶುಗರ್ ಹಾಕೊಂಡು ಆದಮೇಲೆ ಇದೇ ಕಪ್ಪಲ್ಲಿ ನಾನು 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ಕೂಡ ಹಾಕೊಳ್ತೀನಿ. ಸೊ ಅದೇ ಕಪ್ ಅಂತ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಈಗ ಮಿಕ್ಸರಲ್ಲಿ ನಾನು ಈ ರೀತಿಯಾಗಿ ಸಕ್ಕರೆ ಕರಗೋವರೆಗೂ ನಾನು ಮಿಕ್ಸ್ನ ಮಾಡ್ಕೊತೀನಿ. ಸಕ್ಕರೆ ಏನಾಗಬೇಕಂದ್ರೆ ಕರ್ಗ್ ಹೋಗಬೇಕು. ಸೊ ಅಲ್ಲಿವರೆಗೂ ನಾನು ಶುಗರು ಮತ್ತು ಮೊಸರು, ಸಕ್ಕರೆ, ಸೊ ಇಷ್ಟನ್ನು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಶುಗರ್ ಕರ್ಗ್ ಆಗಿದೆ. ಈಗ ನಾನು ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ಆರಿಸಿರೋಂಥ ಹಾಲನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಎಲ್ಲ ಸೇರಿ ಆಯಿತು. ಈಗ ನಾನು ಯಾವ ಕಪ್ ಶುಗರ್ನ ತೋರಿಸಿದ್ನಲ್ವ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಮೈದಾ ಹಿಟ್ಟು ಹಾಕೊಂಡು ಆದಮೇಲೆ ಕ್ಲೀನಾಗಿ ಗಂಟುಗಳು ಇಲ್ಲದೆ ಇರೋ ಥರ ನೀವು ಮಿಕ್ಸ್ನ ಮಾಡ್ಕೋಬೇಕು. ಸೊ ನಾನು ಕೂಡ ಗಂಟುಗಳು ಇಲ್ಲದೆ ಇರೋ ಥರನೇ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಸೊ ಯಾರು ಬರ್ತಡೇ ಬರ್ತಾ ಇದೆ ಅವ್ರಿಗೆ ಈ ಕೇಕ್ನ ಸ್ಪೆಷಲ್ಲಾಗಿ ನೀವೇ ಮನೆಯಲ್ಲಿ ಮಾಡಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಏನು ಅಷ್ಟೊಂದು ಖರ್ಚು ಆಗೋ ಇದನ್ನೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇವಾಗ ಇನ್ನೊಂದು ಚೂರು ಗಟ್ಟಿ ಏನಾದರೂ ಅನಿಸಿದರೆ ನಿಮಗೆ ಇನ್ನೊಂದು ಒಂದು 3 ಟೇಬಲ್ ಸ್ಪೂನಿಂದ 4 ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ಅಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ದೋಸೆ ಹಿಟ್ಟಿದೆ ಅಲ್ವಾ, ಸೊ ಅದಕ್ಕಿಂತ ಇನ್ನೊಂದು ಚೂರು ಗಟ್ಟಿ ಇದ್ದರೆ ಪರವಾಗಿಲ್ಲ. ತುಂಬ ನೀವು ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ನಾನು ಇದಕ್ಕೆ ಬೇಕಿಂಗ್ ಪೌಡರ್ ಒಂದು ಅರ್ಧ ಚಮಚ, ಬೇಕಿಂಗ್ ಸೋಡಾ ಒಂದು 1/4 ಚಮಚ ಅಷ್ಟು ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹಾಕೊಂಡು ಆದಮೇಲೆ ತುಂಬ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಹಾಕೊಂಡಾದ್ಮೇಲೆ ತುಂಬ ಮಿಕ್ಸ್ ಮಾಡ್ಕೋಬೇಡಿ. ಒಂದು 2 ನಿಮಿಷ ಈ ರೀತಿಯಾಗಿ ಮಿಕ್ಸ್ನ ಮಾಡಿಕೊಂಡ್ರೆ ಸಾಕಾಯಿತು. ಸೊ ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಈಗ ನಾನು ಇದನ್ನು ಕುಕ್ಕರ್ಗೆ ಸರ್ವ್ ಮಾಡ್ಕೊತೀನಿ. ಸೊ ಕುಕ್ಕರಲ್ಲಿ ಕೆಳಗಡೆ ಪೇಪರ್ಗೆ ನಾವು ಎಣ್ಣೆ ಹಚ್ಚಿ ಆಯಿತು. ಸೊ ಈಗ ನಾನು ಏನು ಮಾಡ್ಕೊಂಡಿದ್ನಲ್ವಾ ಬೌಲಲ್ಲಿ, ಅದು ನೋಡ್ತಾ ಇದ್ದೀರಲ್ವ, ಒಂಚೂರು ಗಂಟುಗಳು ಇಲ್ಲದೇ ಇರೋ ರೀತಿ ನಾನು ಹಾಕ್ಕೊಂಡು ಈ ಥರ 1-2 ಸಲ ಟ್ಯಾಪ್ನ ಮಾಡ್ಕೊಳ್ಳಿ. ಅಂದರೆ ಸೆಂಟಲ್ಲಿ ಬಬಲ್ಸ್ ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಸೊ ಈಗ ನಾನು ಕೆಳಗಡೆ ಸ್ಟವ್ ಅನ್ನು ಸ್ಲಿಮ್ಮಲ್ಲಿ ಇಕ್ಕಿದ್ದೀನಿ. ತವಾ ಇಟ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಸೊ ಕುಕ್ಕರ್ ಆದಮೇಲೆ ಒಂದು 45 ಮಿನಿಟ್ಸ್ ಆದಮೇಲೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ನೀವು ಟೂತ್ ಪಿಕ್ ಇಲ್ಲಾಂದರೆ ಚಾಕು ಯಾವುದಾದ್ರೂ ಸಹಾಯದಿಂದ ಈ ರೀತಿ ಚುಚ್ಚಿ ನೋಡಬೇಕು. ನಿಮ್ಗಿನ್ನೂ ಚಾಕುಗೆ ಇಲ್ಲ ಟೂತ್ ಪಿಕ್ಕಿಗೆ ಅಂಟ್ಕೋತಾ ಇದೆ ಹಿಟ್ಟು ಅನ್ನೋದಾದರೆ ಅದು ಇನ್ನೂ ಆಗಿಲ್ಲ ಅಂತ, ಏನು ಅಂಟ್ಕೊಂಡಿಲ್ಲ ಅಂದರೆ ಆಗಿದೆ ಅಂತ. ಈಗ ನಾವು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ನಾನು 1/2 ಕಪ್ಪಷ್ಟು ಶುಗರ್ನ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಫುಲ್ ಕಪ್ಪಷ್ಟು 1 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಶುಗರ್ ಸಿರಪ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಸಕ್ಕರೆ ಕರಗೋಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಸಕ್ಕರೆ ಕೂಡ ಕರಗ್ತಾ ಇದೆ. ಕರಗೋವರೆಗೂ ಇದ್ದರೆ ಮಾತ್ರ ಸಾಕಾಯಿತು. ಸೊ ಇವಾಗ ಸಕ್ಕರೆ ಎಲ್ಲ ಕರಗಾಯಿತು, ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ನಲ್ಲಿ ಮಾಡ್ಕೊಂಡಿದ್ನಲ್ವ ಕೇಕು, ಸೊ ಅದನ್ನು ಈಗ ನಾನು ಒಂದು ಪ್ಲೇಟ್ಗೆ ನಾನು ಇವಾಗ ಸರ್ವ್ನ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಕುಕ್ಕರ್ ಕೂಡ ಒಂಚೂರು ಅಂಟ್ಕೊಂಡಿಲ್ಲ, ಅದು ಕ್ಲೀನಾಗಿ ತುಂಬಾ ಸಾಫ್ಟ್ ಆ್ಯಂಡ್ ತುಂಬಾ ನೋಡ್ತಾ ಇದ್ದೀರಲ್ವ ಎಷ್ಟು ಮೃದುವಾಗಿ ಬಂದಿದೆ ಅಂತ. ಇಷ್ಟು ಕ್ಲೀನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ತುಂಬಾ
ಸಾಫ್ಟಾಗಿ ಬಂದಿತ್ತು. ಪೇಪರು ಕೂಡ ನೋಡಿ ಯಾವ ರೀತಿ ಆಗಿದೆ. ಸೊ ಇದು ನೀವು ಬಟರ್ ಪೇಪರ್ ಕೂಡ ಉಪಯೋಗಿಸ್ಕೋಬೋದು. ಈಗ ನಾನು ಒಂದು ಪ್ಲೇಟ್‌ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನಾನು ಏನು ಇವಾಗ ಶುಗರ್ ಸಿರಪ್‌ನ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನ ಇವಾಗ ಇದ್ರ ಮೇಲೆ ಹಾಕ್ಕೊಂತೀನಿ. ಅದಕ್ಕೂ ಮುಂಚೆ ಒಂದು ಚಾಕು ಇಲ್ಲ ಟೂತ್ ಪಿಕ್ ಯಾವುದಾದ್ರೂ ತಗೊಂಡು ಈ ರೀತಿಗೆ ಹೋಲ್ಸ್‌ನ ಮಾಡ್ಕೊಳ್ಳಿ. ಯಾಕಂದರೆ ಶುಗರ್ ಸಿರಪ್ ಅದ್ರ ಒಳಗಡೆ ಇಳಿಬೇಕು. ಸೊ ಅದಕ್ಕೋಸ್ಕರನೇ. ಹನಿ ಕೇಕ್ ಅಂದರೆ ಹನಿ ಇಲ್ದಿರ ಹೇಗೆ? ಸೊ ಶುಗರ್ ಸಿರಪ್‌ಗೆ ಒಂದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹನಿ ಕೂಡ ಸೇರಿಸ್ಕೋಬೋದು. ನನ್ನ ಹತ್ರ ಇದ್ದಿಲ್ಲ. ಸೊ ಅದಕ್ಕೋಸ್ಕರ ನಾನು ಬರೀ ಶುಗರ್ ಸಿರಪ್‌ನ ಹಾಕ್ಕೊಂಡಿದ್ದೀನಿ. ಇವಾಗ ಅದಾದಮೇಲೆ ನಾನು ಜಾಮ್‌ನ ಆರ್ಚಿ ಜಾಮ್, ಫ್ರೂಟ್ ಜಾಮ್, ಮಿಕ್ಸ್ಡ್ ಫ್ರೂಟ್ ಜಾಮ್‌ನ ತೊಗೊಂಡಿದ್ದೀನಿ. ಅದೇ ಪ್ಯಾನ್‌ಗೆ ನಾನು ಇವಾಗ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಜಾಮ್‌ನ ಹಾಕ್ಕೊಂಡು ಇದು ಕೂಡ ನಾನು ಕರಗಿಸ್ಕೊತೀನಿ. ಸೊ ಕರಗಿಸ್ಕೊಳ್ಳುವಾಗ ತುಂಬಾನೇ ಫುಲ್ ಕರ್ಗ್ ಹೋಗಬೇಕು. ಕರ್ಗ್ ಹೋಗಿದ ತಕ್ಷಣನೇ ನೀವು ಗ್ಯಾಸ್‌ನ ಆಫ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮತ್ತೆ ಇದು ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರನೇ. ಇದು ಕರ್ಗ್ ಹೋಗಿದ ತಕ್ಷಣನೇ ನೀವು ಬಿಸಿ ಇರುವಾಗನೇ ಕೇಕ್ ಮೇಲೆ ಫಿಲ್ ಮಾಡಬೇಕು. ನಾನು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಲ್ವ ಈ ರೀತಿ ಇರುವಾಗನೇ ಫಿಲ್ ಮಾಡ್ಕೋಬೇಕು. ಆವಾಗ ಅದು ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಸೊ ಇವಾಗ ನಾನು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಈ ಕೊಬ್ಬರಿ, ಒಣಗಿರೋ ಕೊಬ್ಬರಿ ಪುಡಿ. ಸೊ ಅದನ್ನ ತಗೊಂಡು ಮೇಲೆ ನಾನು ಡೆಕೋರೇಷನ್ ಮಾಡಿದ್ದೀನಿ. ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವಾ? ತುಂಬಾನೇ ಸಾಫ್ಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾರ್ದಾದ್ರು ಬರ್ಡೇ, ಆ್ಯನಿವರ್ಸರಿ ಏನೇ ಒಂದು ಶುಭ ಕಾರ್ಯಗಳು ಇದ್ದರೆ ನೀವು ಈ ಕೇಕ್‌ನ ಟ್ರೈ ಮಾಡಿ. ಯಾವ ರೀತಿ ಆಗುತ್ತೆ ಅಂತ ಮಿಸ್ ಮಾಡ್ದಿರ ನನಗೆ ಕಮೆಂಟ್ ಹಾಕಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.